ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ, ನಮ್ಮ ಪ್ರಿಯ ಕ್ರಿಕೆಟ್ ಕನ್ನಡ ಅಫಿಷಿಯಲ್ ವೀಕ್ಷಕರಿಗೆ ಹೃತ್ಪೂರ್ವಕ ಸ್ವಾಗತ. ಮಹಾಶಿವರಾತ್ರಿಯ ಪವಿತ್ರ ದಿನ. ಭಕ್ತಿ, ಭಾವನೆ, ಆಧ್ಯಾತ್ಮಿಕ ಶಕ್ತಿ ತುಂಬಿರುವ ಕ್ಷಣ. ಇದೇ ದಿನ ನಮ್ಮ ಟೀಂ ಇಂಡಿಯಾ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ್ ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ. ಆದರೆ ಈ ಗೆಲುವಿನ ಬೆನ್ನಲ್ಲೇ ಅಭಿಮಾನಿಗಳ ಹೃದಯದಲ್ಲಿ ಒಂದು ವಿಚಿತ್ರ ಭೀತಿ ಹುಟ್ಟಿಕೊಂಡಿದೆ. ಶಿವರಾತ್ರಿಯಂದು ಪಾಕಿಸ್ತಾನ್ ವಿರುದ್ಧ ಗೆದ್ದರೆ ಭಾರತ ವಿಶ್ವಕಪ್ ಗೆಲ್ಲುವುದಿಲ್ಲ ಎಂಬ ಕಾಕತಾಳೀಯ ನಂಬಿಕೆ ಮತ್ತೆ ಚರ್ಚೆಗೆ ಬಂದಿದೆ. ಇದು ಕೇವಲ ಸಂಜೋಗವೇ ಅಥವಾ ಇತಿಹಾಸವೇ ಮತ್ತೆ ಮರುಕಳಿಸುತ್ತಿದೆಯೇ? ಇಂದು ನಾವು ಈ ವಿಷಯವನ್ನು ಸಂಪೂರ್ಣವಾಗಿ ವಿಶ್ಲೇಷಿಸೋಣ. ಪಂದ್ಯದ ಮುಖ್ಯಾಂಶಗಳು. ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ 20 ಓವರ್ಗಳಲ್ಲಿ 175 ರನ್ಗಳ ಭರ್ಜರಿ ಮೊತ್ತ ಕಲೆ ಹಾಕಿತು. ಬ್ಯಾಟಿಂಗ್ನಲ್ಲಿ ನಮ್ಮ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದರು. ಪ್ರತಿಯೊಂದು ಶಾಟ್ಗೂ ಗ್ಯಾಲರಿಯಲ್ಲಿ ಹರ್ಷೋದ್ಗಾರ. ಗುರಿಯನ್ನು ಬೆನ್ನತ್ತಿದ ಪಾಕಿಸ್ತಾನ್ ತಂಡ 18 ಓವರ್ಗಳಲ್ಲಿ 114 ರನ್ಗೆ ಆಲ್ಔಟ್, ಅಂದರೆ 61 ರನ್ಗಳ ಭರ್ಜರಿ ಜಯ. ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಸೂಪರ್ 8 ಹಂತಕ್ಕೇರಿತು. ದೇಶದಾದ್ಯಂತ ಸಂಭ್ರಮ. ಆದರೆ ಆ ಒಂದು ವಿಚಿತ್ರ ಭಯ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಿತ್ರ ಅಂಕಿಅಂಶ ವೈರಲ್ ಆಗುತ್ತಿದೆ. ಶಿವರಾತ್ರಿಯಂದು ಪಾಕಿಸ್ತಾನ್ ವಿರುದ್ಧ ಗೆದ್ದ ವರ್ಷಗಳಲ್ಲಿ ಭಾರತ ವಿಶ್ವಕಪ್ ಗೆಲ್ಲಲಿಲ್ಲ ಎಂಬ ವಾದ. ಇದಕ್ಕೆ ಉದಾಹರಣೆಯಾಗಿ 2 ಪ್ರಮುಖ ಟೂರ್ನಿಗಳನ್ನು ಉಲ್ಲೇಖಿಸಲಾಗುತ್ತಿದೆ. ಒಂದು 2003 ಕ್ರಿಕೆಟ್ ವರ್ಲ್ಡ್ ಕಪ್. ಸ್ಥಳ ದಕ್ಷಿಣ ಆಫ್ರಿಕಾ. ಆ ವಿಶ್ವಕಪ್ನಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿತ್ತು. ಪಾಕಿಸ್ತಾನ್ ವಿರುದ್ಧದ ಪಂದ್ಯ ಶಿವರಾತ್ರಿ ದಿನವೇ ನಡೆದಿತ್ತು. ಸಚಿನ್ ತೆಂಡೂಲ್ಕರ್ ಅವರ ಅದ್ಭುತ ಇನ್ನಿಂಗ್ಸ್. ಭಾರತ 6 ವಿಕೆಟ್ಗಳಿಂದ ಜಯ ಸಾಧಿಸಿತು. ದೇಶವೇ ಹರ್ಷದಲ್ಲಿ ಮುಳುಗಿತ್ತು. ಆದರೆ ಫೈನಲ್ನಲ್ಲಿ ಎದುರಾಳಿ ಯಾರು? ಆಸ್ಟ್ರೇಲಿಯಾ. ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ 125 ರನ್ಗಳ ಹೀನಾಯ ಸೋಲು ಅನುಭವಿಸಿತು. ಟ್ರೋಫಿ ಕೈತಪ್ಪಿತು. 2015 ಕ್ರಿಕೆಟ್ ವರ್ಲ್ಡ್ ಕಪ್. ಸ್ಥಳ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಮತ್ತೊಮ್ಮೆ ಶಿವರಾತ್ರಿಯಂದು ಪಾಕಿಸ್ತಾನ್ ವಿರುದ್ಧ ಪಂದ್ಯ. ಭಾರತ 76 ರನ್ಗಳಿಂದ ಭರ್ಜರಿ ಜಯ. ಅಭಿಮಾನಿಗಳು ಮತ್ತೆ ಕಪ್ ಕನಸು ಕಂಡರು. ಆದರೆ ಸೆಮಿಫೈನಲ್ನಲ್ಲಿ ಮತ್ತೆ ಎದುರಾಳಿ ಆಸ್ಟ್ರೇಲಿಯಾ. ಮತ್ತೆ ಸೋಲು, ಮತ್ತೆ ನಿರಾಶೆ. ಇದು ಕೇವಲ ಕಾಕತಾಳೀಯವೇ? ಇಲ್ಲಿ ಮುಖ್ಯ ಪ್ರಶ್ನೆ, ಕ್ರಿಕೆಟ್ ಪಂದ್ಯಗಳು ದೇವರ ದಿನ, ಹಬ್ಬ, ಶಕುನ ಇವುಗಳ ಮೇಲೆ ಅವಲಂಬಿತವಾಗಿವೆಯೇ? ಅಥವಾ ಆಟಗಾರರ ಫಾರ್ಮ್, ತಂತ್ರ, ಫಿಟ್ನೆಸ್, ಒತ್ತಡ ನಿರ್ವಹಣೆ ಇವುಗಳ ಮೇಲೆ? ಕ್ರಿಕೆಟ್ ಒಂದು ಕೌಶಲ್ಯದ ಆಟ. ಒಂದು ದಿನದ ಕಾಕತಾಳೀಯತೆಯಿಂದ ಸಂಪೂರ್ಣ ಟೂರ್ನಿಯ ಫಲಿತಾಂಶ ನಿರ್ಧಾರವಾಗುವುದಿಲ್ಲ. ಹೊಸ ಭರವಸೆಯ ಕಿರಣ. ಈ ಬಾರಿ ಇನ್ನೊಂದು ಅಂಕಿಅಂಶ ಚರ್ಚೆಗೆ ಬಂದಿದೆ. ಜಿಂಬಾಬ್ವೆ ತಂಡವು ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿದೆ. ಹಿಂದೆ ವಿಶ್ವಕಪ್ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಜಿಂಬಾಬ್ವೆ ಗೆದ್ದ ವರ್ಷಗಳಲ್ಲಿ ಭಾರತ ಚಾಂಪಿಯನ್ ಆಗಿದೆ ಎಂಬ ವಾದವು ಕೇಳಿಬರುತ್ತಿದೆ. ಅಂದರೆ ಈ ಬಾರಿ ಇತಿಹಾಸ ಹೊಸದಾಗಿ ಬರೆಯಲ್ಪಡಬಹುದೇ? ಈ ಬಾರಿ ಟೀಂ ಇಂಡಿಯಾ ಬಲವೇನು? ಸಮತೋಲನದ ಬ್ಯಾಟಿಂಗ್ ಲೈನ್ಅಪ್, ವೇಗದ ಬೌಲರ್ಗಳ ದಾಳಿ, ಸ್ಪಿನ್ ಅಸ್ತ್ರ, ಫೀಲ್ಡಿಂಗ್ನಲ್ಲಿ ಚುರುಕುತನ, ನಾಯಕತ್ವದಲ್ಲಿ ಆತ್ಮವಿಶ್ವಾಸ. ಇದಕ್ಕಿಂತ ಮುಖ್ಯ, ಒಗ್ಗಟ್ಟಿನ ತಂಡ ಮನೋಭಾವ. ಕ್ರಿಕೆಟ್ ಕೇವಲ ಆಟವಲ್ಲ, ಅದು ಭಾವನೆ. ಸ್ಟೇಡಿಯಂನಲ್ಲಿ ಭಾರತ್ ಮಾತಾ ಕಿ ಜೈ ಕೂಗು ಕೇಳಿದಾಗ ಆಟಗಾರರ ರಕ್ತವೇ ಉಕ್ಕುತ್ತದೆ. ನಾವು ನಂಬಿಕೆ ಕಳೆದುಕೊಳ್ಳಬಾರದು. ಭೀತಿಯಲ್ಲ, ವಿಶ್ವಾಸ ಬೇಕು. ಕೊನೆಯ ಮಾತು. ಅಂಕಿಅಂಶಗಳು ಹೇಳುವುದೇನು? ಹೌದು, 2003 ಮತ್ತು 2015ರಲ್ಲಿ ಶಿವರಾತ್ರಿ ದಿನ ಪಾಕಿಸ್ತಾನ್ ವಿರುದ್ಧ ಗೆದ್ದು ನಂತರ ಕಪ್ ಗೆಲ್ಲಲಿಲ್ಲ. ಆದರೆ ಪ್ರತಿ ಟೂರ್ನಿಯ ಪರಿಸ್ಥಿತಿ ಬೇರೆ, ತಂಡದ ಸಂಯೋಜನೆ ಬೇರೆ, ಪಿಚ್, ಹವಾಮಾನ, ತಂತ್ರ ಎಲ್ಲವೂ ಬೇರೆ. ಹೀಗಾಗಿ ಕೇವಲ ದಿನಾಂಕ ಆಧಾರವಾಗಿ ಫಲಿತಾಂಶ ನಿರ್ಧರಿಸುವುದು ವೈಜ್ಞಾನಿಕವಲ್ಲ. ಶಿವರಾತ್ರಿ ದಿನ ಗೆದ್ದರೆ ಕಪ್ ಸಿಗುವುದಿಲ್ಲ ಎಂಬುದು ಕೇವಲ ಕಾಕತಾಳೀಯತೆ. ಆದರೆ ಕಠಿಣ ಪರಿಶ್ರಮ, ತಂತ್ರ ಮತ್ತು ನಂಬಿಕೆ ಇದ್ದರೆ ಕಪ್ ನಮ್ಮದೇ. ಈ ಬಾರಿ ಇತಿಹಾಸ ಬದಲಾಗಬಹುದು. ಭೀತಿಯಲ್ಲ, ಭರವಸೆ ಇರಲಿ. ನಿಮ್ಮ ಅಭಿಪ್ರಾಯ ಏನು? ಇದು ಕಮೆಂಟ್ ಮಾಡಿ. ಕನ್ನಡ ಅಫಿಷಿಯಲ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್. ನಿಮ್ಮ ವಿಡಿಯೋ ಸ್ಕ್ರಿಪ್ಟ್ ಸಿದ್ಧವಾಗಿದೆ.